ದಾವಣಗೆರೆ ಬಾಗಲಕೋಟೆ ಬೈ ಎಲೆಕ್ಷನ್ ಬ್ಯಾಟಲ್ ಅತಿರಥರ ಕ್ಯಾಂಪೇನ್ ಬಳಿಕ ಇದೀಗ ಜನರಿಂದ ಮತದಾನ ನಡೀತಾ ಇದೆ. ದಾವಣಗೆರೆ ಬಾಗಲಕೋಟೆ ಬೈ ಎಲೆಕ್ಷನ್ ಬ್ಯಾಟಲ್ ಅತಿರಥರ ಕ್ಯಾಂಪೇನ್ ಬಳಿಕ ಜನರಿಂದ ಮತದಾನ. ಉಪಚುನಾವಣೆ ರಣಕಣದಲ್ಲಿ ಮತದಾನ ಚುರುಕುಗೊಂಡಿದೆ. ರಣಕಣದಿಂದ ಅಶ್ವಮೇಘ ನ್ಯೂಸ್ ಗ್ರೌಂಡ್ ರಿಪೋರ್ಟ್ ಅನ್ನ ಕೊಡ್ತಾ ಇದೆ. ದಾವಣಗೆರೆ ಸಮರ್ಥ್ ವರ್ಸಸ್ ಶ್ರೀನಿವಾಸ್ ದಾಸ ಕರಿಯಪ್ಪ, ಬಾಗಲಕೋಟೆ ಉಮೇಶ್ ವರ್ಸಸ್ ವೀರಣ್ಣ ಚರಂತಿಮಠ. ಇವಿಎಂ ಸೇರುತ್ತಿದೆ ಉಪಸಮರದ ಅಭ್ಯರ್ಥಿಗಳ ಭವಿಷ್ಯ. ಬಾಗಲಕೋಟೆ 12%, ದಾವಣಗೆರೆ 10% ವೋಟಿಂಗ್. ಸರತಿ ಸಾಲಿನಲ್ಲಿ ನಿಂತು ಮತದಾರರಿಂದ ವೋಟಿಂಗ್ ನಡೀತಾ ಇದೆ. ಈಗಾಗಲೇ ಜಿದ್ದಾಜಿದ್ದಿನ ಕ್ಷೇತ್ರಗಳಿಗೆ ಜನರಿಂದ ಭರ್ಜರಿ ಮತದಾನ ನಡೀತಾ ಇದೆ. ದಾವಣಗೆರೆ ಬಾಗಲಕೋಟೆ ಬೈ ಎಲೆಕ್ಷನ್ ಬ್ಯಾಟಲ್ ಇದೀಗ ಬಾಗಲಕೋಟೆ ಉಮೇಶ್ ವರ್ಸಸ್ ವೀರಣ್ಣ ಚರಂತಿಮಠ, ದಾವಣಗೆರೆ ಸಮರ್ಥ್ ವರ್ಸಸ್ ಶ್ರೀನಿವಾಸ್ ದಾಸ ಕರಿಯಪ್ಪ. ಬಾಗಲಕೋಟೆಯಲ್ಲಿ ಈಗಾಗಲೇ 12% ವೋಟಿಂಗ್ ಆಗಿದೆ. ದಾವಣಗೆರೆಯಲ್ಲಿ 10% ವೋಟಿಂಗ್ ಆಗಿರುವಂಥದ್ದು. ಈಗಾಗಲೇ ನೋಡಿ ಭರ್ಜರಿ ವೋಟಿಂಗ್ ನಡೀತಾ ಇದೆ. ಸರತಿ ಸಾಲಿನಲ್ಲಿ ನಿಂತು ಓಟನ್ನು ಮಾಡ್ತಾ ಇರುವಂಥದ್ದು ಜನ ಗಮನಿಸ್ತಾ ಇದ್ದೀವಿ. ನಾವಲ್ಲಿ ವಯಸ್ಸಾದವರು, ಯುವಕರು ಎಲ್ಲರೂ ಸಹಿತ, ಮಹಿಳೆಯರು ಎಲ್ಲರೂ ಸಹಿತ ಬಂದು ತಮ್ಮ ಹಕ್ಕನ್ನು ಚಲಾವಣೆ ಮಾಡ್ತಾ ಇದ್ದಾರೆ. ಇನ್ನು ಮಹಿಳೆಯರಿಗೋಸ್ಕರ ಒಂದಿಷ್ಟು ಪ್ರತ್ಯೇಕ ಬೂತ್ಗಳನ್ನು ನಿರ್ಮಾಣ ಮಾಡಿರುವಂಥದ್ದು ಬಾಗಲಕೋಟೆಯಲ್ಲಿ ಗಮನಿಸಿದ್ವಿ. ಪಿಂಕ್ ಬೂತ್ಗಳನ್ನು ನಿರ್ಮಾಣ ಮಾಡಿದ್ರು. ಇನ್ನು ಅದೇ ರೀತಿಯಾಗಿ ದಾವಣಗೆರೆಯಲ್ಲೂ ಸಹಿತ ಅಷ್ಟೇ ಒಂದು ಫೆಸಿಲಿಟೀಸ್ಗಳನ್ನು ಒದಗಿಸಿಕೊಟ್ಟಿದ್ದಾರೆ. ಇನ್ನು ಬಿಗಿ ಪೊಲೀಸ್ ಭದ್ರತೆಯನ್ನು ಕೂಡ ನಿಯೋಜನೆ ಮಾಡಿರುವಂಥದ್ದು. ನೋಡಿ ಈಗಾಗಲೇ ಬಾಗಲಕೋಟೆಯಲ್ಲಿ 12%, ದಾವಣಗೆರೆಯಲ್ಲಿ 10% ವೋಟಿಂಗ್ ನಡೆದಿದೆ. ಅಂದರೆ ಬೆಳಿಗ್ಗೆ 7 ಗಂಟೆಯಿಂದ ಮತದಾನ ಚುರುಕುಗೊಂಡಿರುವಂಥದ್ದು. ಬಾಗಲಕೋಟೆಯಲ್ಲಿ 12%, ದಾವಣಗೆರೆಯಲ್ಲಿ 10%. 10 ಗಂಟೆಯವರೆಗೆ ನಡೆದಂಥ ವೋಟಿಂಗನ್ನು ತಿಳಿಸ್ತಾ ಇರುವಂಥದ್ದು ನಾವು. ಬೆಳಿಗ್ಗೆ 7 ಗಂಟೆಯಿಂದ 10 ಗಂಟೆಯವರೆಗೆ ಆಗಿರುವಂಥ ವೋಟಿಂಗ್ ಇದು. ಸತತವಾಗಿ ಬೆಳಗ್ಗೆಯಿಂದ ಮತದಾನ ಚುರುಕುಗೊಂಡಿದೆ. ಎಲ್ಲರೂ ಸಹಿತ ತಮ್ಮ ಹಕ್ಕನ್ನು ಚಲಾವಣೆ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಬಿಜೆಪಿಗೆ ಪ್ರತಿಷ್ಠೆಯಾಗಿರುವ ಉಪಸಮರ. ಕ್ಷೇತ್ರ ಉಳಿಸಿಕೊಳ್ಳಲು ಕೈ ನಾಯಕರ ಶತ ಪ್ರಯತ್ನ. ಉಪಸಮರ ಗೆದ್ದು ಬೀಗಲು ಕೇಸರಿ ಪಡೆಯು ಸ್ಟ್ರಾಟಜಿಯನ್ನ ರೂಪಿಸಿಕೊಳ್ತು. ಬೈ ಎಲೆಕ್ಷನ್ ರಣಕಣದಲ್ಲಿ ಘಟಾನುಘಟಿಗಳಿಂದ ಮತದಾನ ನಡೀತಾ ಇದೆ. ಮತ ಚಲಾವಣೆ ಮಾಡಿದ ಕೈ ಅಭ್ಯರ್ಥಿ ಉಮೇಶ್ ಮೇಟಿ. ಸ್ವಗ್ರಾಮ ತಿಮ್ಮಾಪುರದಲ್ಲಿ ಉಮೇಶ್ ಮೇಟಿ ಮತದಾನ. ರಾಜ್ಯಸಭಾ ಸದಸ್ಯ ನಾರಾಯಣ ಸಾ ಬಾಂಡೆಗೆ ವೋಟಿಂಗ್ ಅನ್ನ ಮಾಡಿದ್ದಾರೆ. ಬಿಜೆಪಿ ಎಂಎಲ್ಸಿ PH ಪೂಜಾರ್ ಹಕ್ಕು ಚಲಾವಣೆ ಮಾಡಿದ್ರು. ವೋಟಿಂಗ್ ಕೇಂದ್ರದ ಸುತ್ತ ಕಾಕಿ ಸರ್ಪ ಗಾವಲು ಇರುವಂಥದ್ದು. ಕಾಂಗ್ರೆಸ್ ಮತ್ತು ಬಿಜೆಪಿಗೆ ಪ್ರತಿಷ್ಠೆಯ ಕಣವಾಗಿರುವಂಥದ್ದು ಎರಡು ಕ್ಷೇತ್ರಗಳು. ಕ್ಷೇತ್ರ ಉಳಿಸಿಕೊಳ್ಳಲು ಕೈ ನಾಯಕರು ಶತ ಪ್ರಯತ್ನ ಪಟ್ಟರು. ಅಷ್ಟೇ ರೀತಿಯಾಗಿ ಭರ್ಜರಿಯಾಗಿ ಪ್ರಚಾರವನ್ನ ಮಾಡಿದ್ರು. ಉಪಸಮರ ಗೆದ್ದು ಬೀಗಲು ಕೇಸರಿ ಪಡಿ ತನ್ನದೇ ಆದಂಥ ಸ್ಟ್ರಾಟಜಿಯನ್ನು ರೂಪಿಸಿಕೊಳ್ತು. ಬೈ ಎಲೆಕ್ಷನ್ನಲ್ಲಿ ಘಟಾನುಘಟಿಗಳಿಂದ ಇದೀಗ ಮತದಾನ ನಡೀತಾ ಇದೆ. ಉಮೇಶ್ ಮೇಟಿ ಮತ ಚಲಾವಣೆ ಮಾಡಿದ್ದಾರೆ. ಸ್ವಗ್ರಾಮ ತಿಮ್ಮಾಪುರದಲ್ಲಿ ಮತ ಚಲಾವಣೆ ಮಾಡಿರುವಂಥದ್ದು. ನೋಡಿ, ಮತದಾನ ಎಲ್ಲರ ಹಕ್ಕು. ಪ್ರಜಾಪ್ರಭುತ್ವದಲ್ಲಿ ನಮಗೆ ಸಿಕ್ಕಂಥ ದೊಡ್ಡ ಒಂದು ಬಲ ಅಂತ ಹೇಳ್ಬೋದು, ನಮ್ಮ ನಾಯಕರನ್ನು ಆಯ್ಕೆ ಮಾಡೋದಕ್ಕೆ. ಹಾಗಾಗಿ ಎಲ್ಲರೂ ಸಹಿತ, ಎಂಥ ದೊಡ್ಡ ವ್ಯಕ್ತಿಯಾಗಿರಲಿ, ಸಾಮಾನ್ಯ ಪ್ರಜೆಯಾಗಿರಲಿ, ಎಲ್ಲರೂ ಸಹಿತ ಕಾನೂನಿನ ರೀತಿಯಲ್ಲಿ, ಸಾಂವಿಧಾನಿಕ ರೀತಿಯಲ್ಲಿ ಬಂದು ಸಾಲಾಗಿ ನಿಂತು ಅಲ್ಲಿ ಮತವನ್ನು ಚಲಾಯಿಸಿ ಹೋಗಬೇಕಾಗುತ್ತೆ. ಅದೇ ರೀತಿಯಾಗಿ ಉಮೇಶ್ ಮೇಟಿ ಸಹಿತ ಮತ ಚಲಾವಣೆ ಮಾಡಿದರು. PH ಪೂಜಾರ್ ಕೂಡ ಮತವನ್ನು ಚಲಾಯಿಸಿದರು. ದೊಡ್ಡ ದೊಡ್ಡ ಘಟಾನುಘಟಿ ನಾಯಕರು ಸಹಿತ ಮತ ಚಲಾವಣೆ ಮಾಡಿರುವಂಥದ್ದು. ಇನ್ನು ವೋಟಿಂಗ್ ಕೇಂದ್ರದ ಸುತ್ತ ಕಾಕಿಯ ಸರ್ಪಗಾವಲು, ಬಿಗಿ ಪೊಲೀಸ್ ಭದ್ರತೆಯನ್ನು ನಿಯೋಜನೆ ಮಾಡಲಾಗಿದೆ. ಯಾವುದೇ ರೀತಿಯಾದಂಥ ಅಹಿತಕರ ಘಟನೆ ನಡೆಯದಂತೆ, ಗಲಾಟೆಗಳು ನಡೆಯದಂತೆ, ಎಲೆಕ್ಷನ್ ಅಂತ ಅಂದಾಗ ಒಂದು ರೀತಿಯಾಗಿ ಜಗಳಗಳು, ಗದ್ದಲಗಳು ನಡೀತಾ ಇರುತ್ತೆ. ಇದನ್ನೆಲ್ಲ ನಿರ್ವಹಣೆ ಮಾಡಬೇಕು ಅಂತ ಅಂದರೆ ಪೊಲೀಸ್ ಬಿಗಿ ಬಂದೋಬಸ್ತನ್ನು ನಿಯೋಜನೆ ಮಾಡುವಂಥದ್ದು. ಇನ್ನು ಸೂಕ್ಷ್ಮ ಪ್ರದೇಶಗಳನ್ನು ಕೂಡ ಅಲ್ಲಿ ಹೆಚ್ಚಿನ ನಿಗಾವನ್ನು ವಹಿಸಲಾಗ್ತಾ ಇದೆ.
ಅದರಲ್ಲಿ ಈಗ ಉಮೇಶ್ ಮೇಟಿ ಬಾಗಲಕೋಟೆ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಸಹಿತ ಮತ ಚಲಾಯಿಸಿದ್ರು. ರಾಜ್ಯಸಭಾ ಸದಸ್ಯ ನಾರಾಯಣಸ ಬಾಂಡೆಗೆ ವೋಟಿಂಗ್ ಅನ್ನ ಮಾಡಿದ್ರು. ಸ್ವಗ್ರಾಮ ತಿಮ್ಮಾಪುರದಲ್ಲಿ ಉಮೇಶ್ ಮೇಟಿ ಮತ ಚಲಾವಣೆ ಮಾಡಿದ್ರು. ಇನ್ನು ಬಿಜೆಪಿ ಎಂಎಲ್ಸಿ PH ಪೂಜಾರ್ ಸಹಿತ ಹಕ್ಕು ಚಲಾಯಿಸಿದ್ರು. ಘಟಾನುಘಟಿ ನಾಯಕರು ಸಹಿತ ಈಗ ತಮ್ಮ ಹಕ್ಕನ್ನ ಚಲಾವಣೆ ಮಾಡ್ತಾ ಇದ್ದಾರೆ. ಅಭ್ಯರ್ಥಿ ಆದರೂ ಸಹಿತ ಕಾನೂನಿನಲ್ಲಿ ಇರುವಂಥ ನಿಯಮಗಳನ್ನು ಪಾಲನೆ ಮಾಡಿಕೊಂಡು ಉಮೇಶ್ ಮೇಟಿ ಸಹಿತ ತಾವು ವೋಟಿಂಗನ್ನು ಮಾಡಿದ್ದಾರೆ. ಇನ್ನು ಅದರ ಜೊತೆಗೆ PH ಪೂಜಾರ್ ನಾರಾಯಣಸ ಬಾಂಡ್ಗೆ ವೋಟಿಂಗನ್ನು ಮಾಡಿರುವಂಥದ್ದು. ಇದೀಗ ದಾವಣಗೆರೆ ಮತ್ತು ಬಾಗಲಕೋಟೆ ಕ್ಷೇತ್ರದಲ್ಲಿ ಯಾವ್ಯಾವ ರೀತಿಯಾದಂಥ ಅಪ್ಡೇಟ್ಸ್ಗಳಿದ್ದಾವೆ, ಇದೆಲ್ಲದರ ಬಗ್ಗೆ ಅಪ್ಡೇಟ್ಸನ್ನು ಕೊಡೋದಕ್ಕೆ ನಮ್ಮ ಜೊತೆ ಈಗ ನೇರ ಲೈವ್ ಇಂದ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ವಿವೇಕ್ ಹಾಗೂ ಗಂಗಾ. ಇದೀಗ ವಿವೇಕ್ನನ್ನ ಮಾತನಾಡಿಸ್ತಾ ಹೋಗ್ತೀನಿ. ವಿವೇಕ್, ಇದೀಗ ನೋಡಿ, ಒಂದು ಕಡೆ ಬಾಗಲಕೋಟೆ ಕ್ಷೇತ್ರದಲ್ಲಿ ಇದೀಗ ಉಮೇಶ್ ಮೇಟಿ ಸಹಿತ ತಮ್ಮ ಹಕ್ಕನ್ನ ಚಲಾವಣೆ ಮಾಡಿದ್ರು. ಇನ್ನು ಅದ್ರ ಜೊತೆಗೆ ಯಾವ ರೀತಿಯಾದಂಥ ವೋಟಿಂಗ್ ನಡೀತಾ ಇದೆ, ಎಲ್ಲ ರೆಸ್ಪಾನ್ಸ್ ಯಾವ ರೀತಿಯಾಗಿದೆ ಅಲ್ಲಿ? ಎಸ್ ವನಿತಾ, ಇವತ್ತು ಬೆಳಗ್ಗೆ 7 ಗಂಟೆಯಿಂದ ಕೂಡ ಅಷ್ಟೇ ಮತದಾನ ಆರಂಭವಾಗಿದೆ. ಇಲ್ಲಿವರೆಗೂ ಕೂಡ ಸುಮಾರು 10 ಗಂಟೆ ಅಂದರೆ 3 ಗಂಟೆಗಳು ಆಗಿದೆ ಮತದಾನ ಆರಂಭವಾಗಿ. ಮತ ಚಲಾಯಿಸೋದಕ್ಕೆ ಸಾಕಷ್ಟು ಜನ ಬರ್ತಾ ಇದ್ದಾರೆ. ಬಿರುಸಿನಿಂದ ಒಂದು ರೀತಿಯಾಗಿ ಮತದಾನ ಚಲಾವಣೆ ಕೂಡ ಆಗ್ತಾ ಇದೆ. ಈಗಾಗಲೇ ಬಾಗಲಕೋಟೆಯಲ್ಲಿ ಸುಮಾರು 12% ಅಷ್ಟು ಮತದಾನ ಈಗಾಗಲೇ ಆಗಿದೆ 3 ಗಂಟೆಯಲ್ಲಿ. ಇನ್ನು 6 ಗಂಟೆವರೆಗೂ ಕೂಡ ಕಾದು ನೋಡಬೇಕಾಗಿರುತ್ತೆ ಎಷ್ಟರ ಮಟ್ಟಿಗೆ ಮತದಾನ ಆಗುತ್ತೆ ಅಂತ. ಜೊತೆಗೆ ಬಾಗಲಕೋಟೆಯಲ್ಲಿ ಒಂದು ರೀತಿಯಾಗಿ ಕಾಂಗ್ರೆಸ್ ಆಗಿರ್ಬೋದು, ಜೊತೆಗೆ ಬಿಜೆಪಿ ಹಾಗೂ NDAದವರು ಕೂಡ ಒಂದು ರೀತಿಯಾಗಿ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ರು. ಒಂದ್ ಕಡೆ ಕಾಂಗ್ರೆಸ್ ಅವರು ಅವರ ಕ್ಷೇತ್ರವನ್ನ ರಿಟೈನ್ ಮಾಡ್ಕೊಳ್ಳೋದಕ್ಕೆ ಅಂದ್ರೆ ಉಳಿಸ್ಕೊಳ್ಳೋದಕ್ಕೆ ಮತ್ತೊಮ್ಮೆ ತೆಗೆದುಕೊಳ್ಳೋ ಒಂದು ಇಷ್ಟು ಪ್ರಯತ್ನದಲ್ಲಿ ಕಾಂಗ್ರೆಸ್ ಅವರು ಇದ್ರೆ, ಮತ್ತೊಂದು ಕಡೆ ಬಿಜೆಪಿ ಅವರು ಈ ಬಾರಿ ನಾವು ಈ ಚುನಾವಣೆಗಳಲ್ಲಿ ಗೆದ್ರೆ ನಮ್ಮ ಮುಂದಿನ ಬರುವಂತ ಚುನಾವಣೆಗೆ ಇದೊಂದು ರೀತಿಯಾಗಿ ಪಿಲ್ಲರ್ ಆಗಿ ನಮಗೆ ಉಪಯೋಗ ಆಗ್ಬೋದು. 2028ರಲ್ಲಿ ಬರುವಂತ ಸಾರ್ವತ್ರಿಕ ಚುನಾವಣೆಗೆ ಉಪಯೋಗ ಆಗುತ್ತೆ ಆ ನಿಟ್ಟಿನಲ್ಲಿ ಅನ್ನೋ ಒಂದಿಷ್ಟು ಫೈಟ್ ಅನ್ನ ಕೂಡ ಮಾಡಿದ್ರು. ಈಗ ನೋಡ್ತಾ ಹೋದ್ರೆ ಸದ್ಯದ ಮಟ್ಟಿಗೆ ದಾವಣಗೆರೆ ವಿಚಾರ ಆಗಿರ್ಬೋದು, ಬಾಗಲಕೋಟೆ ವಿಚಾರ ಆಗಿರ್ಬೋದು, ಬಾಗಲಕೋಟೆಯಲ್ಲೂ ಕೂಡ ಅಷ್ಟೇ ಸೇಮ್ ಆಸ್ ದಾವಣಗೆರೆಯಲ್ಲಿ ಯಾವ ರೀತಿಯಾಗಿ ನೆಕ್ ಟು ನೆಕ್ ಫೈಟ್ ಅನ್ನೋ ರೀತಿಯಲ್ಲಿದೆ, ಇಲ್ಲೂ ಕೂಡ ಅಷ್ಟೇ ಅದೇ ನೆಕ್ ಟು ನೆಕ್ ಫೈಟ್ ರೀತಿಯಲ್ಲಿದೆ. ಒಂದ್ ರೀತಿಯಾಗಿ ಇಬ್ರು ಕೂಡ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ ನಾಯಕರು. ಜೊತೆಗೆ ಈಗಾಗಲೇ ಮತದಾನ ಚಲಾಯಿಸೋದಕ್ಕೆ ಎಲ್ಲರೂ ಕೂಡ ಮುಂದಾಗಿದ್ದಾರೆ. ಈಗಾಗಲೇ ಕಾಂಗ್ರೆಸ್ನ ಅಭ್ಯರ್ಥಿ ಆದಂತ ಉಮೇಶ್ ಮೇಟಿ ಅವರು ಅವರ ಸ್ವಗ್ರಾಮ ಆದಂತ ತಿಮ್ಮಾಪುರದಲ್ಲಿ ಈಗಾಗಲೇ ಮತದಾನವನ್ನು ಕೂಡ ಚಲಾವಣೆ ಮಾಡಿದ್ದಾರೆ. ಜೊತೆಗೆ ಇಲ್ಲೇ ಇರ್ತಕ್ಕಂಥ ಬಾಗಲಕೋಟೆಯಲ್ಲಿ ಇರ್ತಕ್ಕಂಥ MLC ಆದಂತ ಪೂಜಾರ್ ಅವರು ಕೂಡ ಮತದಾನವನ್ನ ಚಲಾಯಿಸಿದ್ದಾರೆ. ಬಂಡಗಿ ಅವರು ಕೂಡ ರಾಜ್ಯಸಭಾ ಸದಸ್ಯರು, ಅವರು ಕೂಡ ಮತದಾನವನ್ನ ಚಲಾಯಿಸಿದ್ದಾರೆ. ಜೊತೆಗೆ ಮೊದಲನೇ ಬಾರಿ ವೋಟರ್ಸ್ ಆದಂತವರು ಕೂಡ ಸಾಕಷ್ಟು ಜನ ಈ ಬಾರಿ ಆಗಮಿಸ್ತಿದ್ದಾರೆ. ಜೊತೆಗೆ ಈಗಾಗಲೇ ನಾವು ಇಲ್ಲಿ ಬಾಗಲಕೋಟೆಯಲ್ಲಿ ನೋಡ್ತಾ ಹೋದ್ವಿ, ಒಂದಿಷ್ಟು ದೃಶ್ಯಾವಳಿಗಳು ಕೂಡ ನಮಗೆ ಸಿಕ್ಕಿತ್ತು, ಮಾತನಾಡಿಸೋದಕ್ಕೂ ಕೂಡ ಪ್ರಯತ್ನ ಪಟ್ವಿ. ಇಳಿಯ ವಯಸ್ಸಿನಲ್ಲಿ ಇದ್ದಂಥವ್ರು ಕೂಡ ಅಷ್ಟೇ, ಅವರು ಕೂಡ ಬಂದು ವೀಲ್ ಚೇರ್ನಲ್ಲೇ ಕುಳಿತುಕೊಂಡು ಹೋಗಿ ಒಳಗೊರೆಗೂ ಹೋಗಿ ಒಂದು ಮತದಾನವನ್ನು ಕೂಡ ಚಲಾವಣೆ ಮಾಡಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು ಏನಂದ್ರೆ, ಆ ರೀತಿ ಇಳಿಯ ವಯಸ್ಸಿನಲ್ಲಿ ಇದ್ದಂಥವರೇ ಹೋಗಿ ಮತದಾನವನ್ನ ಚಲಾವಣೆ ಮಾಡ್ತಿದ್ದಾರೆ. ಇನ್ನು ಕಿರಿಯ ವಯಸ್ಸಿನಲ್ಲಿ ಇದ್ದಂಥವ್ರು ಅವರು ಕೂಡ ಹೋಗಿ ಎಲ್ಲರೂ ಕೂಡ ಅಂದ್ರೆ ಮೊದಲನೇ ಬಾರಿಗೆ ವೋಟರ್ಸ್ ಆದಂಥವ್ರು ಆಗಿರ್ಬೋದು, ಜೊತೆಗೆ ಸಾಕಷ್ಟು ಬಾರಿ ಚುನಾವಣೆಗಳಲ್ಲಿ ಓಟೇ ಹಾಕೋದಕ್ಕೆ ಹೋಗಲ್ಲ ಅಂಥವ್ರಿಗೆಲ್ಲ ಇದು ಒಂದು ರೀತಿಯಾಗಿ ಮಾದರಿ ಅಂತಾನೆ ಹೇಳ್ಬೋದು. ಇವರೆಲ್ಲರೂ ಕೂಡ ಅವ್ರನ್ನ ನೋಡಿ ತಿಳ್ಕೊಂಡು ಹೋಗಿ ಮತದಾನವನ್ನ ಚಲಾವಣೆ ಮಾಡ್ಬೇಕು. ಯಾಕಂದ್ರೆ ನಾವು ಆಯ್ಕೆ ಮಾಡುವಂತ ಒಂದಿಷ್ಟು ಈ ಸಂದರ್ಭ ಅಂದ್ರೆ ಜನನಾಯಕ ಯಾರಾಗಬೇಕು, ನಮ್ಮ ಕ್ಷೇತ್ರಕ್ಕೆ ಆಗಿರ್ಬೋದು, ನಮ್ಮ ತಾಲೂಕಿಗೆ ಯಾರಾಗ್ಬೋದು ಅನ್ನೋ ಒಂದು ಆಪ್ಷನ್ ಜನಕ್ಕೆ ಸಿಕ್ಕಂತ ಸಂದರ್ಭದಲ್ಲಿ ಎಲ್ಲರೂ ಹೋಗಿ ಮತದಾನವನ್ನ ಚಲಾವಣೆ ಮಾಡಬೇಕಾಗಿರುತ್ತೆ ವನಿತಾ. ಥ್ಯಾಂಕ್ ಯು ವಿವೇಕ್. ಇನ್ನು ಅದೇ ರೀತಿಯಾಗಿ ದಾವಣಗೆರೆ ಕ್ಷೇತ್ರದಿಂದ ನಮ್ಮ ಪ್ರತಿನಿಧಿ ಗಂಗಾ ಜಾಧವ್ ಇದೀಗ ಲೈವ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾ, ಅಲ್ಲಿ ಇನ್ನು ದಾವಣಗೆರೆ ಕ್ಷೇತ್ರದಲ್ಲಿ ರೆಸ್ಪಾನ್ಸ್ ಯಾವ ರೀತಿ ಆಗಿದೆ, ಹೇಗೆ ಮತ ಚಲಾವಣೆ ಆಗ್ತಾ ಇದೆ ಅಂತ? ಗಂಗಾ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಸಂಪರ್ಕ ಕಡಿತಗೊಂಡಿದೆ, ಮತ್ತೆ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡೋಣ. ಇನ್ನು ನೋಡಿ, ನಾವು ಗಮನಿಸ್ತಾ ಇದ್ದೇವೆ ವೃದ್ಧರು ಸಹಿತ ವೀಲ್ ಚೇರ್ನಲ್ಲಿ ಬಂದು ಅಲ್ಲಿ ವೋಟಿಂಗ್ ಅನ್ನ ಮಾಡ್ತಾ ಇರುವಂತದ್ದು ವೃದ್ಧರು ಗಮನಿಸ್ತಾ ಇದ್ದೀವಿ ನಾವು ಯಾವ ರೀತಿಯಾಗಿ
ನಡೆಯೋಕ್ಕೂ ಕೂಡ ಆಗ್ತಾ ಇಲ್ಲ. ಅಂಥವ್ರು ಸಹಿತ ಬಂದು ಮತ ಚಲಾವಣೆ ತಮ್ಮ ಹಕ್ಕನ್ನು ಚಲಾವಣೆ ಮಾಡ್ತಾ ಇದ್ದಾರೆ. ಯಾಕೆ ಬಿಡಬೇಕು? ಒಂದು ಪ್ರಜಾಪ್ರಭುತ್ವದಲ್ಲಿ ಒಂದು ಅಭೂತಪೂರ್ವವಾದಂಥ ಹಕ್ಕು ಸಿಕ್ಕಿದೆ ನಮಗೆ, ಅದನ್ನು ಯಾಕೆ ನಾವು ಸುಮ್ಮನೆ ಬಿಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇದೀಗ ಹಿರಿಯರು ಸಹಿತ ವೋಟಿಂಗನ್ನು ಮಾಡ್ತಾ ಇರುವಂಥದ್ದು. ಇದೀಗ ಈ ಬಗ್ಗೆ ಮಾತನಾಡೋದಕ್ಕೆ ಗಂಗಾ ಜಾಧವ್ ಇದೀಗ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾ, ಈಗ ದಾವಣಗೆರೆ ಕ್ಷೇತ್ರದಲ್ಲಿ ಯಾವ ರೀತಿಯಾದಂಥ ರೆಸ್ಪಾನ್ಸ್ ಇದೆ, ಹೇಗೆ ವೋಟಿಂಗ್ ನಡೀತಾ ಇದೆ, ಏನೆಲ್ಲ ಅಪ್ಡೇಟ್ಸ್ ಇದೆ ಅಂತ? ಎಸ್, ಈಗಾಗಲೇ ಬೆಳಗ್ಗೆ 7ರಿಂದ ಶುರುವಾಗಿರುವಂತಹ ಮತದಾನ ಈಗಾಗಲೇ 10% ಮತದಾನ ಆಗಿದೆ ಅಂತ ಮಾಹಿತಿ ಬಂದಿದೆ. ಈಗಾಗಲೇ ನಾವು ಭಾಷಾನಗರದಲ್ಲಿ ಇರುವಂತಹ ಎಲೈಟ್ ಪಬ್ಲಿಕ್ ಶಾಲೆಯಲ್ಲಿದ್ದೀವಿ. ಇಲ್ಲಿರುವಂತಹ ಜಿಲ್ಲಾಧಿಕಾರಿ ಗಂಗಾಧರ್ ಸರ್ ಹಾಗೆ SP ಶೇಖರ್ ಸರ್ ಕೂಡ ಬಂದು ಒಂದು ಮತಗಟ್ಟೆಯನ್ನು ಪರಿಶೀಲನೆಯನ್ನು ಮಾಡಿದ್ರು. ಮತದಾರರಿಗೆ ಯಾವೆಲ್ಲ ರೀತಿಯಾದಂಥ ಸೌಲಭ್ಯ ಇದೆ, ಮೂಲಭೂತ ಸೌಕರ್ಯಗಳಿದೆ ಅನ್ನುವ ಎಲ್ಲ ಒಂದು ಸೌಕರ್ಯಗಳನ್ನು ಕೂಡ ಕೂಲಂಕುಷವಾಗಿ ಪರಿಶೀಲನೆಯನ್ನು ಮಾಡಿದ್ರು. ಜೊತೆಗೆ ಚುನಾವಣಾ ಸಿಬ್ಬಂದಿಗಳಿಗೆ ಒಂದು ಕಿವಿ ಮಾತನ್ನು ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಬೇರೆಯ ಜನಗಳನ್ನು ಸೇರಿಸಕ್ಕೆ ಹೋಗಬೇಡಿ, ಶಾಂತಿಯುತವಾಗಿ ಮತದಾನ ನಡೀಬೇಕು ಅನ್ನೋ ಮಾಹಿತಿಯನ್ನು ಕೂಡ ನೀಡಿದ್ದಾರೆ. ಇಲ್ಲಿರುವಂತಹ 6 ಮತಗಟ್ಟೆಗಳಿಗೆ ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಈಗಾಗಲೇ ದಕ್ಷಿಣದಲ್ಲಿ ಹೆಚ್ಚು ಅಲ್ಪಸಂಖ್ಯಾತರೇ ಇರುವಂತಹ ಮತದಾನ ಏನು ಮಾಡ್ತಾರಲ್ವ, ಅಲ್ಪಸಂಖ್ಯಾತರು ಇರುವಂತಹ ಜಾಗದಲ್ಲಿ ಇವತ್ತು ನಾವಿದ್ದೀವಿ, ಭಾಷಾನಗರದಲ್ಲಿ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಏನು ಅಲ್ಪಸಂಖ್ಯಾತರು ಇದ್ದಾರಲ್ಲ, ತಮ್ಮ ನೆಚ್ಚಿನ ಅಭ್ಯರ್ಥಿಗೆ ಬಂದು ಮತವನ್ನು ಚಲಾಯಿಸ್ತಾ ಇದ್ದಾರೆ. ಈ ಮೂಲಕ ಮತದಾನವನ್ನು ಮಾಡ್ತಾ ಇದ್ದಾರೆ. ಸಾಕಷ್ಟು ಗೊಂದಲವನ್ನು ಕೂಡ ಆಗಿತ್ತು. ಈಗಾಗಲೇ ಕಾಂಗ್ರೆಸ್ ಮುಖಂಡರ ನಡುವೆ ಒಂದು ನಮ್ಮ ಅಭ್ಯರ್ಥಿಗೆ ಮತ ಬೇಕು ಅನ್ನೋ ಒಂದು ಕೂಗು ಕೇಳಿ ಬಂದಿತ್ತು ಅಲ್ಪಸಂಖ್ಯಾತರ ನಡುವೆ. ಎಲ್ಲ ಸಮಾಧಾನಗಳ ನಡುವೆ ಈಗ ಶಾಂತಿಯುತವಾಗಿ ದಾವಣಗೆರೆಯಲ್ಲಿ ಮತ ಚಲಾವಣೆ ನಡೀತಾ ಇರುವಂಥದ್ದು. ಥ್ಯಾಂಕ್ ಯು ಗಂಗಾ, ನಿಮ್ಮ ಮಾಹಿತಿ ಮತ್ತು ವಿಶ್ಲೇಷಣೆಗಾಗಿ. ನೋಡಿ, ಇನ್ನು ಒಂದು ಕಡೆ ಬಾಗಲಕೋಟೆ, ಮತ್ತೊಂದು ಕಡೆ ದಾವಣಗೆರೆ ಕ್ಷೇತ್ರ, ಎರಡೂ ಕ್ಷೇತ್ರದಲ್ಲೂ ಕೂಡ ಸಮನಾದ ರೀತಿಯಲ್ಲಿ ಇದೀಗ ವೋಟಿಂಗ್ ನಡೀತಾ ಇರುವಂಥದ್ದು. 107 ಮತಕ್ಷೇತ್ರ ದಾವಣಗೆರೆ ದಕ್ಷಿಣ. ಸೊ ಮತದಾನ ಎಲ್ಲ ಕಡೆ 284 ಪೋಲಿಂಗ್ ಸ್ಟೇಷನಲ್ಲೂ ಶಾಂತಿಯುತವಾಗಿ ಮತದಾನ ನಡೀತಾ ಇದೆ. ಬಿರುಸಿನಿಂದ ಮತದಾನ ನಡೀತಾ ಇದೆ. ಕೆಲವು ಮತ ಕೇಂದ್ರಗಳಲ್ಲಿ ಜನ ಉತ್ಸಾಹದಿಂದ ಬಂದು ಮತದಾನ ಮಾಡ್ತಾ ಇದ್ದಾರೆ. ಕೆಲವು ಮತ ಕೇಂದ್ರಗಳಲ್ಲಿ ಸ್ವಲ್ಪ ಜನ ಕಡಿಮೆ ಇದೆ. ನಾನು ಎಲ್ಲರಲ್ಲಿ ವಿನಂತಿ ಮಾಡ್ಕೊಳ್ಳೋದು, ಈಗ ಬಿಸಿಲು ಕಡಿಮೆ ಇದೆ, ದಯಮಾಡಿ ಬೇಗ ಬಂದು ಈಗಲೇ ಮತ ಹಾಕಬೇಕು, ಸಂಜೆವರೆಗೂ ಕಾಯಬೇಡಿ ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಇದುವರೆಗೂ ಕೂಡ 9% ಅಂದಾಜು 9% ಮತದಾನ ಆಗಿದೆ. ಚೆನ್ನಾಗಿ ನಡೀತಾ ಇದೆ ಎಲ್ಲವೂ ಕೂಡ. ಯಾವುದು ಸಮಸ್ಯೆ ಇಲ್ಲ, ತಾಂತ್ರಿಕ ದೋಷವೂ ಇಲ್ಲ. ಬೆಳಗ್ಗೆ ಎಲ್ಲ ಒಂದು ಸಣ್ಣದು ಅವ್ರು ಸ್ವಿಚ್ ಆಫು ಸ್ವಿಚ್ ಆನ್ ಮಾಡೋದ್ರ ಬಗ್ಗೆ ಒಂದು ಸ್ವಲ್ಪ ಅವ್ರು ಗೊಂದಲ ಆಗಿತ್ತು. ನಾವು ಅದು ಸರಿ ಮಾಡಿದ್ದೀವಿ ತಕ್ಷಣವೇ. ಅದೇ ಹೇಳಿದ್ದು ನಾನು, ಸ್ವಲ್ಪ ಸಣ್ಣ ತಾಂತ್ರಿಕ ದೋಷಗಳು ಬರ್ತವೆ ಬೆಳಗ್ಗೆನೇ. ಸೊ ಅವನ್ನ ಕೂಡಲೇ ನಾವು ಶುರು ಮಾಡಿದ್ದೀವಿ. ಎಲ್ಲವೂ ಶಾರ್ಪ್ 7 ಗಂಟೆಗೆ ಮತದಾನ ಎಲ್ಲ ಮತಕೇಂದ್ರಗಳಲ್ಲಿ ಶುರುವಾಗಿದೆ. ಚೆನ್ನಾಗಿ ನಡೀತಾ ಇದೆ, ಬಿರುಸಿನಿಂದ ನಡೀತಾ ಇದೆ. ಕೆಲವು ನೀರಸ ಮತದಾನ ಕೆಲವು ಕೇಂದ್ರಗಳಲ್ಲಿದೆ. ಈಗ ಇದಕ್ಕೆ ಹೋಗಿದ್ವಿ, ಇದಕ್ಕೆ ಯಾವುದು ಅಂಥದ್ದು ಕಳೆದ ಹಿಂದೊಂದು ಭಾಷಾನಗರದಲ್ಲಿ 32 ಪೋಲಿಂಗ್ ಸ್ಟೇಷನ್ ಸ್ವಲ್ಪ ಕಡಿಮೆ ಇದೆ. ಅದನ್ನ ಈಗಾಗಲೇ ನಮ್ಮ ಕಾರ್ಪೊರೇಷನ್ ಅವರಿಗೆ ಇವ್ರಿಗೆ ಹೇಳಿದ್ದೀನಿ, ಅಲ್ಲಿ ಹೋಗಿ ಸ್ವಲ್ಪ ಜನಗೆ. ಹಾಗಾಗಿ ಏನು ಸಮಸ್ಯೆ ಇಲ್ಲ, ಎಲ್ಲವೂ ಶಾಂತಿಯುತವಾಗಿ ನಡೀತಾ ಇದೆ. ಈ ದಿನ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಹಿನ್ನೆಲೆಯಲ್ಲಿ ನಾನು ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಎಲ್ಲ ಕ್ರಿಟಿಕಲ್ ಪೋಲಿಂಗ್ ಬೂತ್ಗಳಿಗೆ ವಿಸಿಟ್ ಮಾಡ್ತಾಯಿದ್ದೆವು. ಅಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋ ನಿಟ್ಟಿನಲ್ಲಿ ನಾವು ಹಾಕಿಕೊಂಡಿರ್ತಕ್ಕಂಥ ಸಿಬ್ಬಂದಿಗಳು ಕೆಲಸ ನಿರ್ವಹಿಸೋ ಬಗ್ಗೆ ಮತ್ತು ಬರ್ತಕ್ಕಂಥ ಮತದಾರರಿಗೆ ಯಾವುದೇ ರೀತಿ ತೊಂದರೆ ಆಗದ ಹಾಗೆ ಅವರನ್ನು ಲೈನ್ ಮಾಡಿ ನಿಲ್ಲಿಸ್ಕೊಂಡ್ಬಿಟ್ಟು ಮತದಾನಕ್ಕೆ ಅನುವು ಮಾಡಿಕೊಡ್ತಕ್ಕಂಥದ್ದು. ಮತ್ತು 200 ಮೀಟರ್ ಒಳಗಡೆ ಯಾವುದೇ ರೀತಿಯ ಜನ ಸೇರಿದ ಹಾಗೆ ಮತ್ತು ಯಾವುದೇ ರೀತಿಯ ಕಾನೂನು ಸುವ್ಯವಸ್ಥೆಗೆ ಭಂಗ ತರದ ಹಾಗೆ ನಮಗೆ ನಿನ್ನೆ ಹೇಳಿದ ಹಾಗೆ ಸುಮಾರು 1400ಕ್ಕೂ ಹೆಚ್ಚು ಜನ ಸಿಬ್ಬಂದಿಗಳನ್ನು 5 KSRP ಹಾಗೂ 8 ಪ್ಯಾರಾ ಮಿಲಿಟರಿ ಫೋರ್ಸಸ್ CAPF ಅನ್ನು ನಾವು ಡಿಪ್ಲಾಯ್ ಮಾಡಿದ್ದೇವೆ. ಎಲ್ಲ ರೀತಿ ಇಲ್ಲಿಯವರೆಗೆ ಎಲ್ಲ ಸುಸೂತ್ರವಾಗಿ ನಡೀತಾ ಇದೆ. ಸೊ ಈಗ ನಾವೆಲ್ಲ ವಿಸಿಟ್ ಮಾಡಿಬಿಟ್ಟು ಇನ್ನೂ ಕೂಡ ಎಲ್ಲ ಸಿಬ್ಬಂದಿಗಳಿಗೆ ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದೀವಿ.